ನಮಸ್ಕಾರ ವೀಕ್ಷಕರೇ, ಬಿ5 ನ್ಯೂಸ್ಗೆ ಸ್ವಾಗತ. ನಾನು ಮೇಘ್ನಾ. ಇಂದಿನಿಂದ 2 ದಿನಗಳ ಕಾಲ ಜಿಎಸ್ಟಿ ಮಂಡಳಿಯ ಮಹತ್ವದ ಸಭೆ. ಅಗತ್ಯ ವಸ್ತುಗಳ ಬೆಲೆ ಕಡಿತ ಸಾಧ್ಯತೆ. ಇಂದಿನಿಂದ 2 ದಿನಗಳ ಕೇಂದ್ರ ಜಿಎಸ್ಟಿ ಮಂಡಳಿಯ ಮಹತ್ವದ ಸಭೆ ನಡೆಯಲಿದ್ದು, ಅಗತ್ಯ ವಸ್ತುಗಳ ಮೇಲಿನ ದರ ಕಡಿತವಾಗುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಇಂದಿನ ಸಭೆ ಬಹಳ ನಿರೀಕ್ಷೆ ಮೂಡಿಸಿದೆ. ಎಲೆಕ್ಟ್ರಿಕ್ ವಾಹನಗಳ ಮೇಲೆ 5% ಜಿಎಸ್ಟಿ ವಿಧಿಸಲು ಒತ್ತಾಯಿಸುವ ಸಾಧ್ಯತೆ ಇದೆ. ಬೆಣ್ಣೆಯಿಂದ ಎಲೆಕ್ಟ್ರಾನಿಕ್ಸ್ ವರೆಗೆ ದಿನನಿತ್ಯ ಬಳಸುವ ವಸ್ತುಗಳ ಮೇಲಿನ ತೆರಿಗೆ ದರಗಳನ್ನು ಕಡಿಮೆ ಮಾಡಬಹುದು. ಈ ಸುಧಾರಣೆಗೆ ಗುರಿಯಾಗದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ಮತ್ತು ರಾಜ್ಯ ಸಚಿವರನ್ನು ಒಳಗೊಂಡ ಸರ್ವಶಕ್ತ ಜೆಎಂಸಿ ಮಂಡಳಿಯು 2 ದಿನಗಳ ಸಭೆಯಲ್ಲಿ ಈ ಪ್ರಸ್ತಾಪನೆಯನ್ನು ಕೈಗೊಳ್ಳುತ್ತಲೇ ಇದೆ. ಕೇಂದ್ರದ ಪ್ರಸ್ತಾಪನೆಯು ಜಿಎಸ್ಟಿಯನ್ನು ಕೇವಲ 2 ತೆರಿಗೆ ದರಗಳಿಗೆ 5% ಮತ್ತು 18% ಸರಳೀಕರಿಸಲು ಪ್ರಯತ್ನಿಸುತ್ತಿದೆ. ಪ್ರಸ್ತುತ 12 ಮತ್ತು 28% ಸ್ಕಾಲ್ಗಳಿಂದ ಉತ್ತಮಗಳನ್ನು ಬದಲಾಯಿಸುತ್ತಿದೆ. ಇದರ ಜೊತೆಗೆ ಐಷಾರಾಮಿ ಮತ್ತು ಕಳಪೆ ಸರಕುಗಳಿಗೆ ವಿಶೇಷ 40% ದರವನ್ನು ಸೂಚಿಸಲಾಗಿದೆ. ವಿರೋಧ ಪಕ್ಷದ ಆಡಳಿತ ರಾಜ್ಯಗಳು ಯಾವುದೇ ಆದಾಯ ನಷ್ಟಕ್ಕೆ ಪರಿಹಾರವನ್ನು ಕೋರುತ್ತಿದ್ದರೂ ಈ ಕ್ರಮವು ಹಲವಾರು ಅಗತ್ಯ ವಸ್ತುಗಳ ಬೆಲೆಗಳನ್ನು ಕಡಿಮೆ ಮಾಡುವ ನಿರೀಕ್ಷೆಯೇ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಮದುರ್ಗ ತಹಶೀಲ್ದಾರ್ ಮುಖಾಂತರ ಮನವಿ. ಒಳ ಮೀಸಲಾತಿ ಹಂಚಿಕೆಯಲ್ಲಿ 63 ಸಮುದಾಯಗಳಿಗೆ ನ್ಯಾಯ ಒದಗಿಸಿ ಮೀಸಲಾತಿ ಪ್ರಮಾಣವನ್ನು 7% ಹೆಚ್ಚಿಸುವ ಕುರಿತು ಮನವಿ. ರಾಮದುರ್ಗ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಭಾರತದಲ್ಲಿ ಸಹಸ್ರಾರು ವರ್ಷಗಳಿಂದ ಜಾರಿಯಲ್ಲಿರುವ ವರ್ಣ ವ್ಯವಸ್ಥೆ, ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಯಿಂದಾಗಿ ನೂರಾರು ಜಾತಿಗಳು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಸ್ವಾತಂತ್ರ್ಯ ನಂತರ ಶೋಷಿತ ವರ್ಗಗಳಿಗೆ ನ್ಯಾಯ ಒದಗಿಸಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳೆಂದು ಸಂವಿಧಾನಾತ್ಮಕವಾಗಿ ಹಲವು ಸೌಲಭ್ಯಗಳನ್ನು ಪಡೆಯಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಕೂಲ ಕಲ್ಪಿಸುತ್ತಾರೆ. ಸುಪ್ರೀಂ ಕೋರ್ಟಿನ ಆದೇಶದಂತೆ ಸೂಕ್ತ ಮಾನದಂಡನೆ ಒಳಗೊಂದಿಗೆ ಈ ಸಮುದಾಯಗಳ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗಳನ್ನು ಅಧ್ಯಯನ ಮಾಡಿ ಸಾರ್ವಜನಿಕರಿಂದ ಹವಾಹಾಲು ಸ್ವೀಕರಿಸಿ ನಿಖರ ಮತ್ತು ಸ್ಪಷ್ಟ ಮತ್ತು ವೈಜ್ಞಾನಿಕ ದತ್ತಾಂಶಗಳನ್ನು ಸಂಗ್ರಹಿಸಿ ತಾವು ಮಾಡಿರುವ ತಾರತಮ್ಯವನ್ನು ಮತ್ತೊಮ್ಮೆ ಪುನರ್ ಪರಿಶೀಲಿಸಿ ಈ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡಲು ತಮ್ಮಲ್ಲಿ ವಿನಮ್ರವಾಗಿ ಮತ್ತು ಆಗ್ರಹಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ. ಆವಾಗಿನ ದಿನದಿಂದ ಇವತ್ತಿನ ದಿನದೊಳಗೆ ಪ್ರತಿಯೊಂದು ಸಭೆಗೆ ನಾನು ಜಿಲ್ಲೆಯ ಪ್ರತಿನಿಧಿಯಾಗಿ ಪ್ರತಿಯೊಂದು ಸಭೆಗೆ ಅಟೆಂಡ್ ಆಗಿದ್ದೇನೆ. ನಾನು ಅಟೆಂಡ್ ಆಗಿದ್ದೇನೆ ಅನ್ನೋ ಕಾರಣಕ್ಕೆ ನಾನೇ ಶಾಣೆ, ಬಾಕಿದವರು ಎಲ್ಲರೂ ದೊಡ್ಡರು ಅಂತ ನಾನು ಹೇಳ್ತಾ ಇಲ್ಲ. ದಯವಿಟ್ಟು ನಾವು ಇನ್ನು ನೀತಿಗಣ್ಣಾಗಿದ್ದೀವಿ, ನಾವು ಎಚ್ಚೆತ್ತುಕೊಂಡಿಲ್ಲ. ಸಹೋದರರು, ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತು, ಏನು ಇಂಟರ್ನಲ್ ರಿಸರ್ವೇಷನ್ ಮಾಡುವಂಥ ಹಕ್ಕು ಆಯಾ ರಾಜ್ಯ ಸರ್ಕಾರಕ್ಕೆ ಇದೆ ಅಂತೇಳಿ ಆರ್ಡರ್ ಮಾಡಿತು. ಅಷ್ಟು ಮಾತ್ರಕ್ಕೆ ಅವರು ಆಯಾ ರಾಜ್ಯ ಸರ್ಕಾರ ರಿಸರ್ವೇಷನ್ ಕೊಡಲಿಲ್ಲ ಅಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗತ್ತೆ ಅನ್ನೋದು ಎಲ್ಲ, ಅದು ಕಾನೂನು ಉಲ್ಲಂಘನೆ ಅಂತ ಅಲ್ಲ. ಮೊನ್ನೆ ಸಿದ್ದರಾಮಯ್ಯ ಸರ್ಕಾರ, ಮೊನ್ನೆ ಸಿದ್ದರಾಮಯ್ಯನವರು ತಾವು ಒಂದು ಅಹಿಂದ ನಾಯಕರು, ನಿಮಗೆ ನಮ್ಮ ಎಲ್ಲ ಸಮಾಜಕ್ಕೂ ಕೂಡ ಗೌರವದೆ, ಬಟ್ ಈ ವಿಷಯದಲ್ಲಿ ತಾವು ತಾರತಮ್ಯ ಮಾಡಿದ್ದೀರಿ. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದ್ರೆ ಎಂಪೆರಿಕಲ್ ಡಾಟಾ, ವಾಸ್ತವಿಕ ದತ್ತಾಂಶವನ್ನು ಸಂಗ್ರಹಣೆ ಮಾಡಿ ಆಯಾ ಡಾಟಾ ಪ್ರಕಾರ ತಾವು ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡಬೇಕು ಅಂತೇಳಿ ಆದೇಶ ಇದೆ. ತಾವೇನ್ ಮಾಡಿದ್ರಿ, ತಾವು 4ನೇ ಅಷ್ಟೇ ಡಾಟಾ ತೋರಿಸಿದಿರಿ. ಅದೇ ನೌಕರಿ ಮತ್ತು ಇಂಜಿನಿಯರಿಂಗಾಗಲಿ ಆಮೇಲೆ ಬೇರೆ ಸೀಟ್ಗಳ ವಿಷಯದಲ್ಲಿ ಎಲ್ಲಕ್ಕಿಂತ ಮೊದಲಾಗಿ ನಾವು ತೋರಿಸಿದಿರಿ. ಅಂದ್ರೆ ಆ ಡಾಟಾ ಮಾತ್ರ ತಮ್ಮ ಹತ್ರ ಇದೆ, ಆದ್ರೆ ವಾಸ್ತವಿಕ ಜನಸಂಖ್ಯೆ ಡಾಟಾ ತಮ್ಮ ಸಂಗ್ರಹಣೆ ಮಾಡಿಲ್ಲ. ಅಂದ್ರೆ ನೀವು 4 ಸಮುದಾಯಕ್ಕೆ 3ನೇ ಶಾಸನವನ್ನು ಕೊಟ್ಟಿದ್ದೀರಿ. ಬರುವಂತ ಪಕ್ಷಾತೀತವಾಗಿ ಸಹೋದರ, ದಯವಿಟ್ಟು ನಾವು ಎಲ್ಲಾ ಪಕ್ಷದ ಪ್ರಮುಖರಿದ್ದೀವಿ. ಕಾರಣ ನಾನು ಯಾವುದು ಪ್ರಮುಖರು, ನಮ್ಮ ಸಂಬಂಧದ ಪ್ರಮುಖರಿಗೂ ಕೂಡ ನಾನು ಸರ್ ಒಳ ಮೀಸಲಾತಿ ಆದ್ಮೇಲೆ ಬಿಜೆಪಿ ಸರ್ಕಾರ ಇದ್ದಾಗ ಅಭಿನಂದನಾ ಸಮಾರಂಭ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರಿಗೆ ಇಟ್ಟಿದ್ರು ಸರ್. ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಅವಾಗಿನ ಉಪಮುಖ್ಯಮಂತ್ರಿಗಳಾದಂತಹ ಲಕ್ಷ್ಮಣ್ ಸವದಿ ಆದಿಯಾಗಿ ನಾವು ಕೂಡ ಆ ಸಭೆಯಲ್ಲಿ ಹುಬ್ಬಳ್ಳಿಯಲ್ಲಿ ಇದ್ದೆ. ಅವಾಗ ಕೂಡ ನೇರವಾಗಿ ವಿರೋಧ ಮಾಡಿದ್ದೀನಿ. ಅವಾಗ ನಮ್ಗೆ ಪ್ರಮುಖರು ಹೇಳಿದ್ರು, ಕುಮಾರ್ ಅವರೇ ತಾವು ಕೂಡ ಒಬ್ಬ ನಾಯಕರು, ಒಳ ಮೀಸಲಾತಿ
ಒಳ ಮೀಸಲಾತಿ ಕೊಟ್ಟಿದ್ದೀವಿ. ಸಾಮಾಜಿಕ ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಬರುವಂತವರು ದಯವಿಟ್ಟು ಪಕ್ಷಾತೀತವಾಗಿ ಸಮಾಜವನ್ನ ಎಚ್ಚರಿಸುವಂತ ಕೆಲಸ ಮಾಡಬೇಕು. ನಿದ್ದೆಯಲ್ಲಿರುವಂತಹ ಸರ್ಕಾರವನ್ನ ಎಚ್ಚರಿಸುವಂತ ನಾವೆಲ್ಲರೂ ಕೂಡಿ ಮಾಡೋಣ. ದಯವಿಟ್ಟು ಸಣ್ಣ ಪುಟ್ಟ ಎಲ್ಲೇ ಎಲ್ಲೆಲ್ಲುಗಳು ಇದ್ರೂ ಕೂಡ ನಾವು ಕೂತು ಬಗೆಹರಿಸ್ಕೊಳ್ಳೋಣ. ಶಿಸ್ತಾಗಿ ಇವರು ಸಮಾಜಕ್ಕೆ ಒಳಗಾದಂತ ಎಲ್ಲ ಸಮುದಾಯಗಳಲ್ಲಿ ಭಾಗವಹಿಸಿದ್ದಾರೆ. ಒಂದು ಇವೇನು ಎಲ್ಲರೂ ಜಾತಿಯಿಂದ ನಾವೆಲ್ಲ ಭಾಗವಹಿಸಿದ್ದೀವಿ. ಪಕ್ಷ ಒಂದು ವೈಯಕ್ತಿಕವಾಗಿ ಯಾರೇ ಇರಲಿ, ನಾವೊಬ್ಬ ಒಬ್ಬರ ಸಮಾಜದನಾಗಿ ಆಗಲೇ ಒಂದು ಪಾಂಡವನರು ಏನೋ ಒಂದು ಗಲಾಟೆ ಆಯ್ತು. ಎದಕ್ಕಾಗಿ ಅಂತ ಗೊತ್ತಿಲ್ಲ. ಒಂದು ತಡ್ರಿ. ರೈತರ ಸಮಸ್ಯೆ ಆಲಿಸಿದ ಸಂಸದ್ ಸಾಗರ್ ಖಂಡ್ರೆ. ಬೀದರ್ ಲೋಕಸಭಾ ಸದಸ್ಯರಾದ ಸಾಗರ್ ಖಂಡ್ರೆ ಅವರು ಚಿಂಚೋಳಿ ತಾಲೂಕಿನ ಮತಕ್ಷೇತ್ರದ ಅತಿವೃಷ್ಟಿ ಪೀಡಿತ ಪ್ರದೇಶಗಳಾದ ನಾಗ ಇದ್ಲಾಯಿ, ಚಂದಾಪುರ, ಪುಲಕಪಳ್ಳಿ, ಕೊರವಿ, ಕುಡಳ್ಳಿ, ಕೊಡ್ಲಿ ಸೇರಿ ಕಾಳಗಿ, ರಟಕಲ್ಗಳಿಗೆ ಪ್ರವಾಸ ಕೈಗೊಂಡರು. ಇದೇ ವೇಳೆ ಕುಡಹಳ್ಳಿ ಗ್ರಾಮದ ಸಾರ್ವಜನಿಕರು ಮತ್ತು ರೈತರು ಗ್ರಾಮದ ಅನೇಕ ಸಮಸ್ಯೆಗಳು ಬಗ್ಗೆ ಮನವಿ ಪತ್ರ ನೀಡಿದ್ರು. ಇದೇ ವೇಳೆ ಸಂಸದರು ಹವಾಲುಗಳು ಸ್ವೀಕರಿಸಿ ಸಾರ್ವಜನಿಕರು ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಭರವಸೆ ನೀಡಿದ್ರು. ನಮಸ್ಕಾರ ರೀ, ನಾನು ಇಲ್ಲಿ ಗ್ರಾಮಿಗ ಇಲ್ಲಿ ಬಹಳಷ್ಟು ಸಮಸ್ಯೆಗಳು. ಇಲ್ಲಿ ನೀವು ಒಂದು ಕಡೆ ಕಂಬ ಸ್ಲಾಂಟಿಂಗ್ ಅದು ಸೀದಾ ಮಾಡ್ರಿ ಅಂತ ಅರ್ಜಿ ಕೊಟ್ಟಾರೆ, ಅದು ಏನೂ ಆಗಿಲ್ಲ ಅಂತ. ಅದು ನಾನು ವಾಟ್ಸಪ್ನಲ್ಲಿ ಡೀಟೇಲ್ಸ್ ಹಾಕ್ತೀನಿ. ಇನ್ನೊಂದು ಯಾವುದು ಎರಡು ಬೋರ್ವೆಲ್ ಕೊಟ್ಟಿದ್ದು ಕರೆಂಟ್ ಕೊಟ್ಟಿಲ್ಲ ಸರ್. ಎರಡು ಬೋರ್ವೆಲ್ ಕೊಟ್ಟಿದ್ದು ಕರೆಂಟಿನ ಕನೆಕ್ಷನ್ ಸಿಕ್ಕಿಲ್ಲ. ಮೋಟರ್ ಎಲ್ಲ ಕೂಡಿಸಿದ್ರೆ ಕರೆಂಟ್ ಎಲ್ಲ 2016-17 ಇದು 16 ಫೆಬ್ರವರಿ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಸುಭಾಷ್ ರಾಠೋಡ್, ಆನಂದ್ ಟೈಗರ್, ಸಂತೋಷ್ ಬೇವಿನಗಿಡ, SC/ST ಅಧ್ಯಕ್ಷ ವಿಶ್ವನಾಥ್ ಕುಡಹಳ್ಳಿ, ಗ್ರಾಮದ ಹಿರಿಯರು, ಯುವಕರು ಮತ್ತು ಅಧಿಕಾರಿಗಳು ಇದ್ದರು. ಬೇಡ್ಕಿ ಹಾಳನಲ್ಲಿ ದಸರಾ ಕ್ರೀಡಾಕೂಟ. ಕ್ರೀಡೆಯಿಂದ ವಿದ್ಯಾರ್ಥಿಗಳ ಬೌದ್ಧಿಕ ಹಾಗೂ ಶಾರೀರಿಕ ಸಮೃದ್ಧಿ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಶಿವಾನಂದ್ ಬಿಜ್ಲೆ ಅಭಿಮತ. ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಕ್ರೀಡೆಯಲ್ಲಿ ಆಸಕ್ತಿಯನ್ನು ಹೆಚ್ಚಿಸಲು ವಿವಿಧ ಕ್ರೀಡಾ ಸ್ಪರ್ಧೆಗಳಿಂದ ಅನುಕೂಲವಾಗುವುದಲ್ಲದೆ ಅವರ ಬೌದ್ಧಿಕ ಹಾಗೂ ಶಾರೀರಿಕ ಬೆಳವಣಿಗೆಗೆ ಕ್ರೀಡೆ ಮಹತ್ವದು ಎಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಶಿವಾನಂದ್ ಬಿಜ್ಲೆ ತಿಳಿಸಿದ್ರು. ನಿಪ್ಪಾಣಿ ತಾಲೂಕಿನ ಬೇಡಕಿಹಾಳ ಗ್ರಾಮದಲ್ಲಿ ತಾಲೂಕಾ ಮಟ್ಟದ ದಸರಾ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯಿತಿ, ಬೆಳಗಾವಿ ಯುವ ಸಬಲೀಕರಣ ಇಲಾಖೆ ಹಾಗೂ BS ಸಂಯುಕ್ತ ಪದವಿ ಪೂರ್ವ ಕಾಲೇಜು ಸಂಯುಕ್ತ ಆಶ್ರಯದ ಏರ್ಪಡಿಸಿದ ಕ್ರೀಡಾಕೂಟವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಾನಂದ್ ಬಿಜ್ಲೆ ಹಾಗೂ ತ್ಯಾತ್ಯಾ ಸಾಹೇಬ್ ಕೋತ್ ಬಾಲಿ ಎಸೆದು ಉದ್ಘಾಟಿಸಿದ್ರು. ತ್ಯಾತ್ಯಾ ಸಾಹೇಬ್ ಕೋತ್ ಕ್ರೀಡಾ ಧ್ವಜ ಹಾರಿಸಿದ್ರು. ಉಪಸ್ಥಿತರಿದ್ದ ಗಣ್ಯರಿಂದ ಕ್ರೀಡಾ ಜೊತೆಗೆ ಸ್ವಾಗತಿಸಿದ್ರು. ಸ್ಪರ್ಧೆಯಲ್ಲಿ 200ಕ್ಕೂ ಅಧಿಕ ಕ್ರೀಡಾ ಸ್ಪರ್ಧಕರು ಪಾಲ್ಗೊಂಡಿದ್ರು. ಪ್ರಾಚಾರ್ಯ MS ಕಟ್ಟಿ, ಉಪಾಧ್ಯಕ್ಷ ಪ್ರಾಚಾರ್ಯ JA ಕಾಂಬ್ಳೆ, ಕ್ರೀಡಾ ಸಂಯೋಜಕ ಸಂಜೀವ್ ಕುಮಾರ್ ನಾಯಕ್, JD ಪಾಟೀಲ್, ಕಿರಣ್ ಪಾಂಗೀರೆ, ಪ್ರಮೋದ್ ಪಾಟೀಲ್, RS ಜಯಕರ್ ಕ್ರೀಡಾ ಸ್ಪರ್ಧಕರು ಉಪಸ್ಥಿತರಿದ್ದರು. LG ಬಂಡಗರ್ ಸ್ವಾಗತಿಸಿ ಕ್ರೀಡಾ ಸ್ಪರ್ಧೆಗೆ ಪ್ರತಿಜ್ಞೆ ನೀಡಿದರು. SA ಕಮತೆ ನಿರೂಪಿಸಿ ಅನಿಲ ಮಾಲ್ಗತ್ತಿ ವಂದಿಸಿದ್ರು. ಬೋರಗಾಮದಲ್ಲಿ 3 ರಸ್ತೆ ಕಾಮಗಾರಿಕೆಗಾಗಿ 7 ಕೋಟಿ ರೂಪಾಯಿ ಮಂಜೂರು. ಕಾಮಗಾರಿಗೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಚಾಲನೆ. ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ವಿಶೇಷ ಪ್ರಯತ್ನದಿಂದ ತಮ್ಮ ಸಚಿವರ ಅನುದಾನ ನೀಡಿ ನಿಪ್ಪಾಣಿ ತಾಲೂಕಿನ ಬೋರ್ಗಾವ ಸರ್ಕಲ್ ದಿಂದ ಬೋರ್ಗಾವ ವಾಡಿ ಕ್ರಾಸ್ ವರೆಗೆ, ಬೆಡಕಿಹಾಳ ಶಾಂತಿನಗರ ಸರ್ಕಲ್ ದಿಂದ ನೇಜ ಸರ್ಕಲ್ ಹಾಗೂ ಬೆಡಕಿಹಾಳ ಗಳತಗಾಂವ್ ರಸ್ತೆಯ 2 ಕಿಲೋಮೀಟರ್ ರಸ್ತೆ ಕಾಮಗಾರಿಕೆಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸ್ವಂತ ಅನುದಾನದಲ್ಲಿ 7 ಕೋಟಿ ರೂಪಾಯಿಗಳ ಕಾಮಗಾರಿಗೆ ಮಂಜೂರು ಮಾಡಿದ್ದಾರೆ. ಮಂಗಳವಾರ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಕಾಮಗಾರಿಗೆ ಚಾಲನೆ ನೀಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಿಪ್ಪಾಣಿ ತಾಲೂಕಿನ ಗಡಿ ಭಾಗದಲ್ಲಿ ರಸ್ತೆಗಳ ಹದಗೆಟ್ಟಿದ್ದು ಸಂಚಾರ ದುರಸ್ತವಾಗಿರುವುದರಿಂದ ಈಗಾಗಲೇ 7 ಕೋಟಿ ರೂಪಾಯಿಗಳ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು, ಬರುವ ದಿನಗಳಲ್ಲಿ ನಿಪ್ಪಾಣಿ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ತಾವು ಬದ್ಧರಿರುವುದಾಗಿ ತಿಳಿಸಿ ಗುತ್ತಿಗೆದಾರರಿಗೆ ದರ್ಜೆಯುವ ರಸ್ತೆ ನಿರ್ಮಿಸಲು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಸಚಿವರಾದಂಥ ತಂದೆಯವರು ಸತೀಶ್ ಜಾರಕಿಹೊಳಿ ಅವರ ಅನುದಾನದಲ್ಲಿ ಇವತ್ತು ನಿಪ್ಪಾಣಿ ತಾಲೂಕಿನ 3 ಕಡೆ ನಾವು ರಸ್ತೆ ಸುಧಾರಣೆ ಕಾಮಗಾರಿಗೆ ನಾವು ಪೂಜೆ ನೆರವೇರಿಸಿದ್ದೀವಿ. ಈ ಪೂಜೆಯಲ್ಲಿ ಕೂಡ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಜಿಂಗ್ಳೆ ಸರ್ ಅವರು,
ಮತ್ತು ಅಲ್ಲಿ ಬೋರ್ಗಾವಲ್ಲಿ ನಾವು ಈಗ ತಾನೇ ಮಾಡಿ ಬಂದ್ವಿ. ಅಲ್ಲಿ ಉತ್ತಮ ಅವರು ಅನ್ನ ಸಾಬ್ ಹಾವಳೆ ಅವರು ಕೂಡ ಪಂಕಜ್ ಅವರು ಇದ್ದಾರೆ. ಇಲ್ಲಿ ಸುಪ್ರಿಯಾ ತಾಯಿ ಅವರು ಕೂಡ ನಮಗೆ ಜಾಯಿನ್ ಆಗಿದ್ದಾರೆ. ಸೊ ಇವತ್ತು 3 ಕಡೆ ನಾವು ಪೂಜೆನ ನೆರವೇರಿಸಿದ್ವಿ. ಸೊ ಬೋರ್ಗಾಂವ್ ವಾಡಿಯಿಂದ ಬೋರ್ಗಾಂವ್ ವೃತ್ತದವರೆಗೆ ಇಲ್ಲಿ VSM ಫ್ಯಾಕ್ಟ್ರಿ ಕ್ರಾಸ್ ಇಲ್ಲೂ ಕೂಡ ಒಂದು 7 ಕೋಟಿಯ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ. ಇನ್ನು ಮುಂದೆ ಕಾಂಟ್ರಾಕ್ಟರ್ ಕೂಡ ಅವರು ಒಂದು ಒಳ್ಳೆ ರೀತಿಯಿಂದ ಒಳ್ಳೆ ಕ್ವಾಲಿಟಿ ಹಾಗೂ ತಮ್ಮ ನಿಗದಿತ ಸಮಯದಲ್ಲಿ ಅವರು ಈ ಕೆಲಸವನ್ನು ಮಾಡಿಕೊಡ್ಬೇಕಂತ ನಾನು ವಿನಂತಿಸ್ಕೊಳ್ತೇನೆ. ಹಾಗೆಯೇ ಈ ನಿಪ್ಪಾಣಿ ತಾಲೂಕಿನ ಎಲ್ಲ ಪ್ರವಾಸಿಗಳಿಗೆ ನಾವು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಸೌಲಭ್ಯವನ್ನು ಒದಗಿಸಿಕೊಡುವಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಹಾಗೆಯೇ ಎಲ್ಲ ಕಾಂಗ್ರೆಸ್ ಮುಖಂಡರು ಕೂಡ ತಮ್ಮ ಶ್ರಮದಿಂದ ಈ ಭಾಗದ ಜನರಿಗೆ ತಮ್ಮ ಪ್ರಯತ್ನದಿಂದ ತಮ್ಮ ಅನುದಾನ ಆಯಿತು ಹಾಗೂ ಸ್ಟೇಟ್ ಫಂಡ್ಸ್ ಆಯಿತು ಅದರಲ್ಲಿ ತಮ್ಮ ಕ್ಷೇತ್ರದಲ್ಲಿ ಅವರು ಹೆಚ್ಚಿನ ರೀತಿಯಿಂದ ಡೆವಲಪ್ಮೆಂಟ್ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ರವಿಕುಮಾರ್ ಅವರು ಸಂಘಟನೆಯಲ್ಲಿ ಹಿತಾಸಕ್ತಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಾರೆಂದು ಹೇಳಿದ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷ ಷಡಕ್ಷರಿ ತುಮಕೂರು ಜಿಲ್ಲೆ ಪಾವಗಡ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳ ಪದಹಗರಣ, ನಿವೃತ್ತ ನೌಕರರಿಗೆ ಹಾಗೂ ಉತ್ತಮ ಸಾಧನೆಗೈದ ನೌಕರರ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಸೋಮವಾರ ಸಂಜೆ 8 ಗಂಟೆಗೆ SSK ಬಯಲು ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಪ್ರತಿಯೊಬ್ಬರು ಕೂಡ ಅರ್ಥ ಆಗಿದೆ, ಸಂಘಟನೆ ಮುಂದೆ ಅರ್ಥ ಆಗಿದೆ, ಹೋರಾಟ ಮುಂದೆ ಅರ್ಥ ಆಗಿದೆ. ವೀಕ್ಷಕರೇ, ಈ ವೇಳೆ ಕಾರ್ಯಕ್ರಮದಲ್ಲಿ ಮಧುಗಿರಿ ಎಸಿ ಗೋಟೂರ್, ಶಿವಪ್ಪ ತಹಸೀಲ್ದಾರ್ ವರದರಾಜು, ನೌಕರ್ ಸಂಘದ ತಾಲೂಕಾ ಶಾಖೆ ಅಧ್ಯಕ್ಷ ರವಿಕುಮಾರ್, ಇಒ ಉತ್ತಮ, ಪಾವಗಡ್ ಪುರಸಭಾ ಅಧ್ಯಕ್ಷ ಸುದೇಶ್ ಬಾಬು, ಬಿಇಒ ರೇಣುಕಮ್ಮ, ತಾಲೂಕು ಶಾಖೆ ನೌಕರ ಸಂಘದ ಹಿರಿಯ ಉಪಾಧ್ಯಕ್ಷ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ತಾಲೂಕಾ ಖಂಜಾನ್ಸಿ ಶಂಕರ್ ಬಾಬು, SSK ಅಧ್ಯಕ್ಷ ಜಿ ಅನಿಲ್ ಕುಮಾರ್, ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಂಘದ ಪದಾಧಿಕಾರಿಗಳು ಹಾಗೂ ಸರ್ಕಾರಿ ನೌಕರರು ಸೇರಿದಂತೆ ಹಾಜರಿದ್ದರು. ಕಂಪ್ಲಿ ನಗರದಲ್ಲಿ 7ನೇ ದಿನದ ಗಣೇಶ ವಿಸರ್ಜನೆ ಸಂಭ್ರಮ, ಕುಣಿದು ಕುಪ್ಪಳಿಸಿದ ಯುವಜನ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ 7ನೇ ದಿನದ ಗಣೇಶ ವಿಸರ್ಜನೆ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ವಿಜಯನಗರ ಜಿಲ್ಲೆಯಾದ್ಯಂತ 35ಕ್ಕೂ ಅಧಿಕ ಗಣೇಶ ವಿಸರ್ಜನೆ ಆಗಲಿದ್ದು, ಕಂಪ್ಲಿ ಒಂದರಲ್ಲೇ 30ಕ್ಕೂ ಅಧಿಕ ಗಣೇಶ ಮೂರ್ತಿಗಳು ವಿಸರ್ಜನೆ ಆದವು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಪ್ರಸಾದ್ ಗೋಕುಲ್ ಅವರ ನೇತೃತ್ವದಲ್ಲಿ ಬಿಗಿ ಭದ್ರತೆ ಮಾಡಲಾಯಿತು. ಕಂಪ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ KB ವಾಸ್ಕುಮಾರ್, ಕಂಪ್ಲಿ PSI ಅವಿನಾಶ್, ಕಂಪ್ಲಿ ಪೊಲೀಸ್ ಠಾಣೆಯಿಂದ 25ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಹಾಗೂ ಕಂಪ್ಲಿ ಗೃಹ ಕದಳ ಸಿಬ್ಬಂದಿಗಳು 25ಕ್ಕೂ ಹೆಚ್ಚು ಹಾಗೂ KS ಪಿತುಕಾಡಿ ಸಿಬ್ಬಂದಿಗಳು ಹಾಗೂ 110ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು 7ನೇ ದಿನ ಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಕಂಪ್ಲಿ ವಿವಿಧತೆ ಸಿಸಿ ಕ್ಯಾಮೆರಾ ಕಣ್ಗಾವಲು ಇರುತ್ತೆ ಎಂದು ಕಂಪ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ KB ವಾಸುಕುಮಾರ್ ಅವರು ಮಾಹಿತಿ ತಿಳಿಸಿದ್ದಾರೆ. ಇನ್ನೊಂದು ಗೊಬ್ಬರ ಖರೀದಿ ಕಡ್ಡಾಯ ನಿಯಮ ಪಾಲಿಸಿದರೆ ಅಂಗಡಿಗಳ ಲೈಸೆನ್ಸ್ ರದ್ದು, ಶಾಸಕ ಬಸನಗೌಡ ದಬ್ಬಲ್ ಎಚ್ಚರಿಕೆ. RAPMC ಸೇರಿ ಇತರೆ ಸಹಕಾರ ಸಂಘಟನೆಗಳಿಂದ ರೈತರಿಗೆ ವಿತರಣೆ ಮಾಡುವ ರಸಗೊಬ್ಬರಗಳನ್ನು ಒಂದು ಕಂಪನಿಯ ರಸಗೊಬ್ಬರ ಖರೀದಿ ಮಾಡಿದರೆ ಮತ್ತೊಂದು ರಸಗೊಬ್ಬರ ಕಡ್ಡಾಯವಾಗಿ ಖರೀದಿ ಮಾಡಬೇಕೆಂಬ ನಿಯಮ ಇಲ್ಲದಿದ್ದರೂ ಖರೀದಿಸುವಂತೆ ರೈತರ ಹೇಳುತ್ತಿದ್ದು ರೈತರಿಗೆ ಹೊರೆಯಾಗುತ್ತಿದೆ. ಇಂತಹ ನಿಯಮ ಮಾಡುತ್ತಿರುವವರಿಗೆ ನೋಟಿಸ್ ನೀಡಿ ಲೈಸೆನ್ಸ್ ರದ್ದು ಮಾಡಬೇಕು, ಇಲ್ಲದಿದ್ದರೆ ಕೃಷಿ ಇಲಾಖೆ ಅಧಿಕಾರಿಯನ್ನೇ ಅಮಾನತು ಮಾಡಲಾಗುತ್ತದೆ ಎಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಮಳೆ ಕೊರತೆಯಿಂದ ಲಾಸಸ್ ಎಲ್ಲೂ ರಿಪೋರ್ಟ್
ನೀವು ಹೇಳಿದ ಸ್ವಲ್ಪ ಜಾಸ್ತಿ ಮಳೆಯಿಂದ ಪ್ರಾಬ್ಲಮ್ ಆಗಿದೆ ಸರ್. ನಾವು ವಿಸಿಟ್ ಮಾಡ್ತಾ ಇದ್ವಿ, ಅದೇನಾದ್ರು ಈವ್ನಿಂಗ್ ಸಹ ಮಾಡಿದ್ರು ರಿಪೋರ್ಟ್ ಸಬ್ಮಿಟ್ ನಮ್ದು ಏನಾಗ್ತಿತ್ತು ಅಂತಂದ್ರೆ ಗ್ರೌಂಡ್ ಸ್ಟಾಕ್ ಇರ್ತಿತ್ತು ಸರ್. ಬಟ್ ಲಾಸ್ಟ್ ಇಯರ್ ಬಹಳ ಒಳ್ಳೆ ಸೀಸನ್ ಆಯ್ತು ಸರ್ ನಮ್ಗೆ. ಸೊ ಹಾಗಾಗಿ ನಮ್ಗೆ ದಾಸ್ತಾನು ಇರ್ಲಿಲ್ಲ. ಬಟ್ ಏನಂದ್ರೆ ಈ ವರ್ಷ ನಮ್ಗೆ ಬೇಡಿಕೆ ತಕ್ಕಂಗೆ ಬರ್ತಾ ಇದೆ ಸರ್. ಗ್ರೌಂಡ್ ಸ್ಟಾಕ್ ದಾಸ್ತಾನು ಮಾಡೋದು ಯಾರು 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 ಸ್ಟಾಕ್ ಡಿಸ್ಟ್ರಿಕ್ಟ್ ಕೇಳಿ ಯಾರು ಬ್ಯಾಡಿ ಎಷ್ಟದ ನಮಗೆ ಡ್ರೈ ಕ್ರಾಪ್ ಎಷ್ಟದ ಎಷ್ಟು ಬೇಕಾಗ್ತದೆ ಅಂತ ಪ್ರತಿ ವರ್ಷ ಹೇಳಿದ್ರು. ಈ ಸಲ ಯಾಕಂಗಿಲ್ಲ, ಪ್ರತಿ ವರ್ಷ ಇದಷ್ಟು ಜಾಸ್ತಿ ಇಲ್ಲ. ಬಟ್ ಈ ಸಲ ಆಲ್ರೆಡಿ ನಮ್ಗೆ ಏನು ಪ್ರಾಬ್ಲಮ್ ಆಗಿರೋದು ಬರೀ ಯೂರಿಯಾ ಅಷ್ಟೇ ಸರ್. ಬೇರೆ ಯಾವ ಪೋಷಕಾಂಶಗಳ ಸಮಸ್ಯೆ ಆಗಿಲ್ಲ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.